ಅವಿನಾಶ್ ಸರ್ ಇದ್ದಾರೆ. ಒಂದು ಕ್ವಶನ್ ಅವ್ರಿಗೆ ಹೋಗ್ಬಿಡ್ತೀನಿ ನಾನು. ಅವಿನಾಶ್ ಸರ್, ಸಹಜವಾಗಿ ಮೆಟ್ರೋ ಸ್ಟೇಷನ್ ಅಥವಾ ರೈಲು ನಿಲ್ದಾಣಗಳಲ್ಲಿ ಎಲ್ಲಾ ಕಡೆ ಕೂಡ ಸರ್ ತುಂಬಾ ಚೆಕ್ಕಿಂಗ್ಗಳಾಗುತ್ತೆ. ಈ ರೀತಿ ಸ್ಫೋಟಕಗಳು ಅಥವಾ ವಿಧ್ವಂಸಕ ಕೃತ್ಯಗಳಿಗೆ ಏನಾದರೂ ಸ್ಕೆಚ್ಗಳು ರೂಪುಗೊಂಡಾಗ ಅದಕ್ಕೆ ಬೇಕಾಗಿರುವ ಸ್ಫೋಟಕಗಳನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂದ್ರೆ ಅದನ್ನ ಡಿಟೆಕ್ಟ್ ಮಾಡಕ್ ಆಗಲ್ವಾ ಅಂತ. ಚೆಕ್ಕಿಂಗ್ಗಳಾಗಿಲ್ಲ ಅನ್ನೋದಾ ಅಥವಾ ಅದನ್ನ ಡಿಟೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗಲ್ವಾ? ಈ ರೀತಿ ಸ್ಫೋಟಕಗಳೇನಾದ್ರೂ ಡಿಟೆಕ್ಟ್ ಆಗದೆ ಇರೋ ರೀತಿಯಲ್ಲಿ ಇರ್ತಾವ ಸರ್? ಹೆಂಗೆ? ಇಲ್ಲ ಮೇಡಮ್, ಖಂಡಿತವಾಗ್ಲೂ ಡಿಟೆಕ್ಟ್ ಅಂತೂ ಹಾಗೆ ಆಗುತ್ತೆ. ಇವಾಗ ಮೆಟ್ರೋ ಸ್ಟೇಷನ್ ಅಲ್ಲಿ ನಾವು ಆಕ್ಚುಲ್ ಆಗಿ ಆಯಿಲ್ ರಿಲೇಟೆಡ್ ಲುಬ್ರಿಕೆಂಟ್ಸ್ ತಗೊಂಡೋಗೋದಕ್ಕಾಗಲ್ಲ. ಸೊ ದಟ್ ಡಿಟೆಕ್ಟ್ ಆಗೇ ಆಗುತ್ತೆ. ಬಟ್ ಇಲ್ಲೇನಾದ್ರೂ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ ಅನ್ನೋದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಕೆಂಪುಕೋಟೆ ಅನ್ನೋದು ಇವಾಗ ಡೆಲ್ಲಿಯಲ್ಲಿ ಸೆಂಟರ್ ಸಿಟಿ ಆಗಿರೋದ್ರಿಂದ ಅಲ್ಲಿ ಈ ತರ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿ ಇಷ್ಟೊಂದು ಭಾರಿ ಪ್ರಮಾಣದ ಏನಾದ್ರೂ ಸ್ಫೋಟಗಳನ್ನ ತಗೊಂಡೋಗಿರೋ ಚಾನ್ಸಸ್ ತುಂಬಾ ಜಾಸ್ತಿ ಇರೋದ್ರಿಂದ ಸೆಕ್ಯೂರಿಟಿ ವೈಫಲ್ಯ ಆಗಿದೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಮತ್ತೆ ಇದು ಮುಂದೆ ಯಾವ ತರ ಇಂಪ್ಯಾಕ್ಟ್ ಆಗ್ಬೋದಿದೆ ಅನ್ನೋದನ್ನು ಯೋಚನೆ ಮಾಡ್ಬೇಕಾಗುತ್ತೆ. ಸೆಕ್ಯೂರಿಟಿ ರೀಸನ್ ಅಲ್ಲಿ ನಾವು ನೋಡ್ತಾ ಹೋದ್ರೆ ಯಾವ ತರ ಐ ರಿಲೇಟೆಡ್ ಸೆಕ್ಯೂರಿಟಿ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇವಾಗ ಯೂಸ್ ಮಾಡೋ ಸೆಕ್ಯೂರಿಟಿನೇ ನಾವು ಇವಾಗ ಜಸ್ಟ್ ಮೆಟ್ರೋ ಅಲ್ಲೇ ನಾವು ಯೂಸ್ ಮಾಡೋ ಸೆಕ್ಯೂರಿಟಿನೇ ಅಷ್ಟು ಹೈ ಲೆವೆಲ್ ಸೆಕ್ಯೂರಿಟಿ ಇರುತ್ತೆ. ಅದರಲ್ಲಿ ಕೆಂಪುಕೋಟೆ ಎದುರುಗಡೆ ನಾವು ಸೆಕ್ಯೂರಿಟಿ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಅದು ಆಕ್ಚುಲ್ ಆಗಿ ನ್ಯಾಷನಲ್ ಕ್ಯಾಪಿಟಲ್ ಆಗಿರೋದ್ರಿಂದ ಅಲ್ಲಿ ತುಂಬಾ ಹೈ ಲೆವೆಲ್ ಸೆಕ್ಯೂರಿಟಿನೇ ಯೂಸ್ ಮಾಡಿರ್ತಾರೆ. ಬಟ್ ಎಲ್ಲೋ ಮಿಸ್ ಆಗಿದೆಯೋ, ಇಲ್ಲ ಸೆಕ್ಯೂರಿಟಿ ವೈಫಲ್ಯ ಆಗಿದೆಯೋ, ಇಲ್ಲ ಇಂಟೆನ್ಷನಲಿ ಮಾಡಿರೋದಿದೆಯೋ ಅನ್ನೋದನ್ನು ನೋಡ್ಬೇಕಾಗುತ್ತೆ. ಓಕೆ, ಕಂಪ್ಲೀಟ್ ಸೆಕ್ಯೂರಿಟಿ ವೈಫಲ್ಯ ಅಂತೀರಾ. ಈ ಕಾಂತಿ ಮೇಡಮ್ ಹತ್ರ ಬರ್ತೀನಿ. ಹೇಳಿ ಸರ್. ಇಂಥ ಇನ್ಸಿಡೆಂಟ್ ಆದಾಗೆ ಒಂದು 2-3 ತಿಂಗಳ ನಮ್ಮಲ್ಲಿ ಎಲ್ಲ ಇಂಟೆಲಿಜೆನ್ಸ್ ಭಯಂಕರ ಅಲರ್ಟ್ ಇರ್ತದೆ. ಪೊಲೀಸರು ಭಯಂಕರ ನಾವು ಬಂದೋಬಸ್ತ್ ಮಾಡ್ತೀವಿ. ಎಲ್ಲೆಲ್ಲಿ ಜನಸಂದಣಿ ಇರ್ತದೆ ಅಲ್ಲೆಲ್ಲಿ ಭಾಳ ಚೆಕ್ಕಿಂಗು, ಕಿಕ್ಕಿಂಗು, DFM, HDFM ಎಲ್ಲ ಪ್ರತಿಯೊಂದನ್ನು ಭಯಂಕರ ತುರ್ತವಾಗಿ ಉಪಯೋಗ ಮಾಡ್ತೀವಿ. ಜನ ಕಾಣುವ ಹಾಗೆ ನಾವು ಏನಪ್ಪ ಚೆಕ್ಕಿಂಗ್ ಭಯಂಕರ ಸ್ಟ್ರಿಕ್ಟ್ ನಡೆದಿದೆ ಅದೇ ಹೈ ಅಲರ್ಟ್, ಅಷ್ಟೊಂದು ಹೈ ಅಲರ್ಟ್ ಆಗಿ ಮಾಡ್ತೇವೆ. ಅದು ಟೆಂಪೋ ಇರೋದು ಬರೀ 2-3 ತಿಂಗಳು ಮಾತ್ರ. ಆಮೇಲೆ 3 ತಿಂಗಳಾದ್ಮೇಲೆ ಮತ್ತೆ ನಾರ್ಮಲ್ಸಿ ಬಂದ್ಬಿಡ್ತದೆ. ಇದು ಪರ್ಮನೆಂಟ್ ಇರಬೇಕು. ಅದಕ್ಕೆ ಒಂದು ಟೆರರಿಸ್ಟ್ ಪ್ರಿವೆನ್ಷನ್ ಸ್ಕ್ವಾಡ್ ನಮ್ಮಲ್ಲಿ ಮಾಡಿದ್ದಾರೆ. ನಮ್ಮಲ್ಲೂ ಇದೆ, ಸೆಂಟ್ರಲ್ ಗೌರ್ಮೆಂಟ್ದಲ್ಲೂ ಇದೆ, ಎಲ್ಲಾನು ಇದೆ. ಇವನ್ ಅದನ್ನ ಒಂದು ಸ್ಕ್ವಾಡ್ ಇಲ್ಲಿ ತೊಂಬ ಅಂತ ಬೆಂಗಳೂರಿಗೆ ಒಂದು ಬ್ರಾಂಚ್ ಮಾಡಿ ಅಂತ ಡಿಮ್ಯಾಂಡ್ ಮಾಡಿದ್ರು ಇವರು. ಅವಾಗ ಮುಖ್ಯಮಂತ್ರಿಗಳು ಡಿಮ್ಯಾಂಡ್ ಮಾಡಿದ್ರು. ಅದು ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ ಟೆರರಿಸ್ಟ್ ಪ್ರಿವೆನ್ಷನ್ ಮಾಡಲಿಕ್ಕೆ. ಬಟ್ ಅದು ಒಂದು ಇಲ್ಲಿ ಅವಶ್ಯಕತೆ ಬೇಕು ಬೆಂಗಳೂರಲ್ಲಿ. ಈಗ ನೆಕ್ಸ್ಟ್ ನೋಡಿ, ಅಲ್ಲಿ ಡೆಲ್ಲಿಯಲ್ಲಿನೇ ಆಗಿದೆ ಅಂದ್ಮೇಲೆ ನೆಕ್ಸ್ಟ್ ಟಾರ್ಗೆಟ್ ಈ ಕಡೆ ಸೌತ್ ಇಂಡಿಯಾಗೆ ಬಂದೇ ಬರ್ತದೆ. ಬೆಂಗಳೂರೇ ಇಂಪಾರ್ಟೆಂಟ್ ಇವಾಗ. ಈಗ ಜಗತ್ತಿನಲ್ಲಿ ಒಂದು ಹೆಸರು ಇರೋದು ಬೆಂಗಳೂರಿಗೆ. ಏನು ಇನ್ನೂ ಆಗಿಲ್ಲ ಅಷ್ಟೇ. ನಮ್ಮ ದೇಶದಲ್ಲೆಲ್ಲ ಇಡೀ ಜಗತ್ತಿನಲ್ಲಿ ಹೆಸರು ಇರೋದು ಬೆಂಗಳೂರಿಗೆ. ಬೆಂಗಳೂರು. ಸೊ ಬೆಂಗಳೂರು ಆಲ್ವೇಸ್ ಟಾರ್ಗೆಟ್ ಇರ್ತದೆ. ಇನ್ನು ಮೇಲೆ ಆದ್ರೂ ಪ್ರಿಕಾಷನ್ ತಗೊಂಡು ಆಗ್ಲಾರ್ದ ಹಾಗೆ ನೋಡ್ಕೊಳ್ಳೋದು ಕರ್ತವ್ಯ. ಆದ್ಮೇಲೆ ತನಿಖೆ ಮಾಡಿ, ಇನ್ವೆಸ್ಟಿಗೇಷನ್ ಮಾಡಿ, ಯಾರನ್ನೋ ಅಲ್ಲಿ ಸಿಕ್ಕ ಇಲ್ಲಿ ಸಿಕ್ಕ ಹಿಡುತ್ತಂದು ಎನ್ಕೌಂಟರ್ ಮಾಡ್ತಾರೆ ಮತ್ತೆ ಬೇರೆ. ಬಟ್ ಆಗ್ಲಾರ್ದಂಗೆ ತಡೆದು ಮುಗ್ಧ ಜನರನ್ನ ಜೀವವನ್ನು ಉಳಿಸೋದು ಸರ್ಕಾರದ ಕರ್ತವ್ಯ, ಪೊಲೀಸರ ಕರ್ತವ್ಯ.